ಹಾಲೆಲೂಯ. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ದೇವರನ್ನು ಸ್ತುತಿಸುತ್ತಾ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸೋಣ. ಬನ್ನಿರಿ. ಗುಡ್ ಮಾರ್ನಿಂಗ್. ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮಗೋಸ್ಕರ ಜೀವಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರ್ತಿರುವಾಗ ನಮ್ಮ ಪ್ರತಿಯೊಬ್ಬರನ್ನು ದರ್ಶಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಕ್ಷೇಮಕರವಾಗಿ, ಸುರಕ್ಷಿತವಾಗಿ ಮನೆಗೆ ಸೇರಿ ಪ್ರಶಾಂತವಾಗಿ ವಿಶ್ರಾಂತಿ ತೆಗೆದುಕೊಂಡಿದ್ದೀರಾ? ಒಳ್ಳೆ ನಿದ್ರೆ ಮಾಡಿದ್ದೀರಾ? ಜೀವಿತದಲ್ಲಿ ಮುಂದಕ್ಕೆ ಸಾಗುತ್ತಾ ಇಲ್ಲವೆಂದು, ಅಂದುಕೊಂಡಿದ್ದು ಸಾಧಿಸಲಿಕ್ಕಾಗುತ್ತಿಲ್ಲವೆಂದು, ಆಟಂಕಗಳುಂಟಾಗುತ್ತಿವೆ ಎಂದು ಈ ದಿನ ಅನೇಕರು ಬಾಧೆ ಪಡ್ತಿದ್ದಾರೆ, ದಿಗುಲು ಪಡ್ತಿದ್ದಾರೆ. ಆ ವಿಷಯಗಳ ಕುರಿತು ಆಲೋಚಿಸುತ್ತಾ ಬೇಜಾರಾಗುತ್ತಿದ್ದಾರೆ. ನಿಜವೇ ಪ್ರಿಯರೇ, ನಾವು ನಮ್ಮ ಮಾರ್ಗಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ, ನಮ್ಮ ಮಾರ್ಗಗಳನ್ನು ದೇವರ ವಶಕ್ಕೆ ಕೊಡುವಾಗ ದೇವರು ನಮಗೆ ಸರಳತೆಯನ್ನುಂಟು ಮಾಡುತ್ತಾರೆ. ನಾವು ಯಾವುದೇ ಕೆಲಸ ಮಾಡುವಾಗ ಆಟಂಕ ಉಂಟಾಗುವಂಥದ್ದು ನೋಡ್ತಲೇ ಇರ್ತೇವೆ. ಆಸೆಗಳಂತೂ ಬಹಳ ಇರ್ತವೆ, ಆದರೆ ಏನು ಮಾಡಲಾರದ ಪರಿಸ್ಥಿತಿ ಇರುತ್ತೆ. ಎಷ್ಟೋ ವಿಷಯಗಳಲ್ಲಿ ನಾವು ಏನೋ ಮಾಡ್ಬೇಕಂದು ಯೋಚಿಸಿ ಕೊನೆ ಮಾಡ್ಲಿಕ್ಕಾಗದೆ ಅದನ್ನು ಮಧ್ಯದಲ್ಲೇ ನಿಲ್ಲಿಸಿಬಿಡುತ್ತೇವೆ, ಇಲ್ಲವೇ ನಿಂತು ಹೋಗುವುದನ್ನು ನೋಡ್ತೇವೆ. ನಾನು ಮಾತಾಡುವುದು ನಿಮಗೆ ಅರ್ಥವಿದೆಯಾ ಅಥವಾ ವೇದಾಂತದ ರೀತಿಯಲ್ಲಿದೆಯಾ? ನೋಡಿ ಪ್ರಿಯರೇ, ಭಕ್ತಿ ಎನ್ನುವುದು ನಮ್ಮ ಅನುದಿನದ ಜೀವಿತಕ್ಕೆ ಅನ್ವಯಿಸಿಕೊಳ್ಳಬೇಕೇ ಹೊರತು ಏನೋ ಸ್ವಲ್ಪ ಹೊತ್ತು ಕೆಲವೊಂದು ಮಾತುಗಳನ್ನು ಕೇಳಿ ಸುಧಾರಿಸಿಕೊಳ್ಳುವಂಥದ್ದಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ನಮಗೆ ಕಲಿಸಿರುವ ಮಾರ್ಗವು ಸರಳ ಮಾರ್ಗವಾಗಿದೆ, ಜೀವಿತ ವಿಧಾನವಾಗಿದೆ. ಭಕ್ತಿ ಆಚಾರಗಳು, ಪದ್ಧತಿಗಳು ಅಲ್ಲ, ಆದರೆ ಆಯಾ ದಿನಕ್ಕೆ ತಕ್ಕಂತೆ ದೇವರೊಂದಿಗೆ ಸಹವಾಸ ಮಾಡುವುದು, ದೇವರ ಪ್ರಣಾಳಿಕೆಗಳನ್ನು ಅರಿಯುವುದು, ನಮ್ಮ ಕಷ್ಟ ಸುಖಗಳನ್ನು ನಾವು ಸ್ನೇಹಿತರೊಂದಿಗೆ ಹಂಚಿಕೊಂಡಂತೆ ನಮ್ಮ ಕರ್ತನಿಗೆ ಭಿನ್ನವಿಸಿಕೊಳ್ಳುವಂಥದ್ದು, ಆತನು ಕೊಡುವ ಉತ್ತರಗಳನ್ನು ಹೊಂದಿಕೊಂಡು ಮುಂದಕ್ಕೆ ಸಾಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅದಕ್ಕೆ ನಾವು ದೇವರ ಸನ್ನಿಧಿಯಲ್ಲಿ ನಾವು ಕೂಡಿ ಬರಬೇಕು, ಆತನ ಮಾತು ಧ್ಯಾನಿಸಬೇಕು. ಒಮ್ಮೆ ವಾಕ್ಯ ನೋಡೋಣ. ಯೆಶಾಯ 57ನೇ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ, ಕೇಳಿ. ಮಣ್ಣು ಹಾಕಿರಿ, ಮಣ್ಣು ಹಾಕಿರಿ, ಮಾರ್ಗವನ್ನು ಸರಿಮಾಡಿರಿ. ನನ್ನ ಜನರ ದಾರಿಯೊಳಗಿಂದ ಆಟಂಕವನ್ನು ಎತ್ತಿ ಹಾಕಿರಿ ಎಂದು ಒಂದು ವಾಣಿಯು ನುಡಿಯುತ್ತದೆ. ಮಣ್ಣು ಹಾಕಿರಿ, ಮಣ್ಣು ಹಾಕಿರಿ. ಏನಂತೆ? ಮಾರ್ಗವನ್ನು ಸರಿಮಾಡಿರಿ, ಆಟಂಕವಾಗಿರುವುದನ್ನು, ನನ್ನ ಜನರ ದಾರಿಯೊಳಗಿಂದ ಆಟಂಕವಾಗಿರುವುದನ್ನು ತೊಲಗಿಸಿರಿ. ಇದು ಸಾಧಾರಣವಾಗಿ ಓದುವುದಾದ್ರೆ ಏನೋ ಒಂದು ಟಾಪಿಕ್ ಅಂತ ಇರುತ್ತೆ, ಒಂದು ವಿಷಯದಂತೆ ಇರುತ್ತೆ. ಆದರೆ ಸ್ವಲ್ಪ ಇದನ್ನು ನಾವು ಆಲೋಚಿಸುವುದಾದರೆ, ಸಪೋಸ್ ಈಗ ನಾವು ಇರುವಂತಹ ಪ್ರಾಂತ್ಯಕ್ಕೂ ಚೀಫ್ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ ಬರ್ತಿದ್ದಾರೆ ಅಂದ್ಕೊಳ್ಳೋಣ. ನೀವೇ ಹೇಳಿ, ಅಧಿಕಾರಿಗಳು ಏನ್ ಮಾಡ್ತಾರೆ? ಅವರು ಬರುವುದಕ್ಕಿಂತ ಮುಂಚಿತವಾಗಿಯೇ ಏನ್ ಮಾಡ್ತಾರೆ ಹೇಳ್ರಿ? ಅವರು ಯಾವ ಮಾರ್ಗದಲ್ಲಿ ಹೋಗ್ತಾರೋ, ಯಾವ ರೋಡಿನಿಂದ ಪ್ರಯಾಣ ಮಾಡ್ತಾರೋ, ಯಾವ ದಾರಿಯಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೆ ಹೇಳಿ? ಯಾವತ್ತೂ ಆ ದಾರಿಯಲ್ಲಿ ರೋಡ್ ಹಾಕದೇ ಇರುವವರು ಅಲ್ಲಿ ರೋಡ್ ಹಾಕ್ತಾರೆ. ಕುಣಿದ್ರೆ ಅವುಗಳನ್ನು ತುಂಬುತ್ತಾರೆ, ಸಾಧ್ಯವಾದರೆ ಹೊಸ ರೋಡನ್ನೇ ಹಾಕ್ತಾರೆ. ಚೆನ್ನಾಗಿ ಅದರ ಸುತ್ತಮುತ್ತಲು ಬ್ಲೀಚಿಂಗ್ ಹಾಕುತ್ತಾರೆ, ನೀಟಾಗಿ ಸಿದ್ಧಪಡಿಸ್ತಾರೆ. ಸಾಧ್ಯವಾದರೆ ಬ್ಯಾನರ್ ಕಟೌಟ್ಸ್ಗಳನ್ನು ಹಾಕ್ತಾರೆ. ನಮ್ಮ ಊರಿಗೆ ಯಾವಾಗ ಒಳ್ಳೇದಾಗತ್ತೆ ಎಂದು ಎಷ್ಟೇ ನಾವು ಕಷ್ಟಪಟ್ರು, ಯಾರು ಏನೂ ಮಾಡಲಾರದಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಪ್ರಧಾನಿ ಬರುವುದನ್ನು ಕೇಳಿ, ಒಬ್ಬ ಅಧಿಕಾರಿ ಬರುವುದನ್ನು ಕೇಳಿ ಹೇಗೆ ಎಲ್ಲ ಸಿದ್ಧವಾಗುತ್ತೆ ನೋಡಿ. ಹಾಗೆಯೇ ನಿಜವಾದಂತಹ ಪ್ರಧಾನಿ, ರಾಜಾದಿ ರಾಜನು, ಒಡೆಯರ ಒಡೆಯನು, ನಮ್ಮ ಕರ್ತನು ನಮ್ಮೊಳಗೆ ಬರುವುದಕ್ಕಾಗಿ, ನಮ್ಮ ಬಳಿಗೆ ಬರುವುದಕ್ಕಾಗಿ ನಾವು ಆಹ್ವಾನಿಸಿದ ಮರುಕ್ಷಣವೇ ನಮ್ಮ ಸುತ್ತಲಿರುವ ಸಮಸ್ಯೆಗಳೆಲ್ಲ, ಪರಿಸ್ಥಿತಿಗಳೆಲ್ಲ ಮಾರ್ಪಡ್ತವೆ.
ಅದಕ್ಕೆ ಕರ್ತನನ್ನು ನಮ್ಮ ಜೀವಿತದಲ್ಲಿ ಆಹ್ವಾನಿಸುವುದನ್ನು ಕಲಿತುಕೊಳ್ಳಬೇಕು. ಕರ್ತನು ನನ್ನ ಬಳಿಗೆ ಬರುವುದಾದರೆ ನಾನು ಧನ್ಯನಾಗುತ್ತೇನೆ ಎನ್ನುವುದಕ್ಕಿಂತ ಮುಂಚಿತವಾಗಿ ಆತನೇ ನಮ್ಮ ಬಳಿಗೆ ಬರಲಿಕ್ಕಿದ್ದಾನೆ ಎಂದು ಗ್ರಹಿಸುವಾಗ ನಮ್ಮ ಆಟಂಕವನ್ನೆಲ್ಲ ತೊಲಗಿಸಿಬಿಡ್ತಾನೆ. ಅಂತಹ ದೊಡ್ಡ ದೇವರನ್ನು ನಾವು ಹೇಗೆ ಸ್ವೀಕರಿಸಬೇಕೆಂದು ದಿಗಿಲು ಪಡುವ ಅಗತ್ಯವಿಲ್ಲ. ತನ್ನ ಮಾರ್ಗವನ್ನು ತಾನೇ ಆತನು ಸಿದ್ಧಪಡಿಸಿಕೊಳ್ತಾನೆ. ನನ್ನ ಜನರ ದಾರಿಯೊಳಗಿಂದ ಆಟಂಕವನ್ನು ಎತ್ತಿ ಹಾಕಿರಿ, ಅಂದರೆ ಮಾರ್ಗದಿಂದ ಆಟಂಕ ತೆಗೆದು ಹಾಕಿರಿ. ಕೆಲವೊಂದು ಸಾರಿ ಅಧಿಕಾರಿಗಳು, ಮುಖ್ಯವಾದಂತಹ ವ್ಯಕ್ತಿಗಳು ಬರುವಾಗ ಆ ರೋಡಲ್ಲಿ ಏನಾದರೂ ಆಟಂಕ ಇದ್ರೆ ತೊಲಗಿಸಿ ಬಿಡ್ತಾರೆ. ಬಂಡೆಗಳು ಇದ್ರೆ ಒಡೆದಾಕ್ತಾರೆ, ಮರಗಳಿದ್ರೆ ಕಡ್ದಾಕ್ತಾರೆ. ನಮ್ಮ ಜೀವಿತದಲ್ಲಿಯೂ ಕೂಡ ಕೆಲವೊಂದು ಸಾರಿ ಸರಳವಾದ ಮಾರ್ಗಗಳಿಲ್ಲದೆ ಪ್ರತಿಯೊಂದು ವಿಷಯದಲ್ಲಿಯೂ ಕುಗ್ಗಿ ಹೋಗುತ್ತಾ ಇರುವಂಥದ್ದು, ಸರಿಯಾಗಿರುವಂತಹ ಸಮಾಧಾನಕರವಾದ ಜೀವಿತ ಜೀವಿಸಲಾರದೆ ಭಯದಿಂದ, ದಿಗುಲಿನಿಂದ, ಒಂದು ವಿಧವಾದ ಗಾಬರಿತನದಿಂದ ಅವಸ್ಥೆ ಪಡುವ ಬದುಕನ್ನು ಬದುಕುತ್ತಾ ಇರಬಹುದು ಅಥವಾ ಬದುಕಿದ್ದಿರಬಹುದು. ಆದರೆ ಕರ್ತನನ್ನು ನಾವು ಆಹ್ವಾನಿಸುವುದಾದರೆ ಎಷ್ಟೇ ದೊಡ್ಡ ದೇವರಾದಾಗ್ಯೂ ಆತನು ನಮ್ಮ ಬಳಿಗೆ ಬರಲು ಆಶಿಸುವ ಆತನಾಗಿದ್ದಾನೆ. 15ನೇ ವಚನ ಓದುತ್ತೇನೆ ಕೇಳಿ. ಮಹಾಘನತೆಯುಳ್ಳವನು, ಮಹೋನ್ನತನು, ಪರಿಶುದ್ಧನು, ನಿತ್ಯ ನಿವಾಸಿಯಾದಾತನು ಹೀಗನ್ನುತ್ತಾನೆ. ಯಾರು ಆತನು? ಮಹಾಘನತೆಯುಳ್ಳ ಆತನು, ಮಹೋನ್ನತನು, ನಿತ್ಯ ನಿವಾಸಿಯಾದಾತನು. ಆತನು ಬರುತ್ತಿರುವುದಾದರೆ, ನಿಮ್ಮ ಬಳಿಗೆ ಬರುತ್ತಿರುವುದಾದರೆ, ನಿಮಗೆ ಅಡ್ಡವಾಗಿರುವುದೆಲ್ಲವೂ ತೊಲಗಿಸಲ್ಪಡ್ತವೆ. ನಿಮ್ಮ ಸುತ್ತಲೂ ಆವರಿಸಿರುವ ಕತ್ತಲೆಯ ಶಕ್ತಿಗಳೆಲ್ಲ ಮಾಯವಾಗ್ಬಿಡ್ತವೆ. ನಿಮ್ಮ ಮಾರ್ಗದಲ್ಲಿರುವ ಆಟಂಕಗಳೆಲ್ಲ ತೊಲಗಿಸಲ್ಪಡ್ತವೆ. ರಾಜ ಮಾರ್ಗ ನಿಮ್ಮ ಮುಂದೆ ಸಿದ್ಧ ಮಾಡಿಟ್ಟಿರುವಂತೆ ಕಾಣಿಸಿಕೊಳ್ತದೆ ನೋಡಿ. ಯಾಕೆಂದರೆ ಮಹಾಘನತೆಯುಳ್ಳವನು, ಮಹೋನ್ನತನು, ನಿತ್ಯ ನಿವಾಸಿ ಯಾದಾತನು ಹೇಳುವುದೇನೆಂದರೆ, ಪರಿಶುದ್ಧನು, ನಿತ್ಯ ನಿವಾಸಿಯಾದಾತನು ಹೇಳುವುದೇನೆಂದರೆ, ಮಹಾಘನತೆಯುಳ್ಳವನು, ಮಹೋನ್ನತನು, ಪರಿಶುದ್ಧನು, ನಿತ್ಯ ನಿವಾಸಿ. ಅಬ್ಬಾ, ಎಂಥ ಶ್ರೇಷ್ಠತೆ ನಮ್ಮ ದೇವರು ಹೊಂದಿಕೊಂಡಿದ್ದಾರೆ ನೋಡಿ. ನಾನು ಮಹೋನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ನಿವಾಸಿಸುವಾತನಾಗಿದ್ದೇನೆ. ಆತನು ಮಹೋನ್ನತವಾದ ಆಕಾಶದಲ್ಲಿ, ಮಹಾಕಾಶದಲ್ಲಿ ಸಿಂಹಾಸನ ಆಸೀನರೂಢನಾಗಿರುವಾತನು. ರಾತ್ರಿ ಹಗಲು ಪರಿಶುದ್ಧನು, 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 ಪರಿಶುದ್ಧನೆಂದು ಗಾನ ಪ್ರತಿಗಾನ ಹಾಡಿ ಕೋಟ್ಯಾಂತರ ದೂತರಿಂದ ಆರಾಧಿಸಲ್ಪಡುವಾತನಾಗಿದ್ದಾನೆ. ಪರಲೋಕದ ಸಿಂಹಾಸನದ ಅನುಭವ ನಿಮಗೆ ಉಂಟಾಗಬೇಕಾದರೆ, ಪರಲೋಕ ದರ್ಶನ ನೋಡಿ ಬಂದಿರುವಂತಹ ಯೋಹಾನನು ಬರೆದಿರುವ ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಪ್ರಕಟಣೆ ಪುಸ್ತಕ 4ನೇ 5ನೇ ಅಧ್ಯಾಯ ಓದುವುದಾದರೆ ಪರಲೋಕದ ದರ್ಶನವನ್ನು ನಾವು ಅಲ್ಲಿ ಗಮನಿಸಬಲ್ಲೆವು. ಒಂದು ಸಾರಿ ಕೆಲವು ವಚನ ಮಾತ್ರ ನೋಡಿಕೊಳ್ಳೋಣ. ಆನಂತರ ಇದು ಅನುದಿನ ಧ್ಯಾನವಲ್ಲೋ, ಆನಂತರ ನೀವು ಸಮಯ ಸಿಕ್ಕಾಗ ಈ ವಿಷಯಗಳ ಕುರಿತು ಧ್ಯಾನಿಸಿ ನಿಮ್ಮ ಹೃದಯವನ್ನು ದೇವರ ಕಾರ್ಯಗಳ ಮೇಲೆ ಹರಿಸಿರಿ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 2ನೇ ವಚನದಿಂದ, ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಆ ಸಿಂಹಾಸನದ ಮೇಲೆ ಒಬ್ಬಾತನು ಆಸೀನರೂಢನಾಗಿದ್ದನು. ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು, ಇಲ್ಲವೇ ಆಸೀನರೂಢನಾಗಿದ್ದನು. ಆತನ ಕಣ್ಣಿಗೆ ಸೂರ್ಯಕಾಂತಿ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದುವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಹಿರಿಯರು ಕೂತಿದ್ದರು. 9ನೇ ವಚನ ನೋಡಿರಿ. ಆ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ, ಯುಗಯುಗಾಂತರಗಳಲ್ಲಿ ಜೀವಿಸುವಾತನಿಗೆ ಘನತೆಯು, ಮಹಿಮೆಯು, ಘನತೆಯು, ಕೃತಜ್ಞತಾ ಸ್ತುತಿಯು ಸಲ್ಲಲ್ಪಡಲಿ ಎಂದು ಆ 4 ಜೀವಿಗಳು ಕೀರ್ತಿಸುತ್ತಿದ್ದವು. ಅದ್ಭುತವಾದ ಪರಲೋಕವನ್ನು ಸೂರ್ಯಕಾಂತ ಪದ್ಮರಾಗ ಮಣಿಗಳಂತಿರುವ ಪಚ್ಚೆಯಂತೆ ತೋರಿಸುವ, ಅಂದರೆ ಪ್ರಕಾಶವುಳ್ಳಂತಹ ಪಂಚರಂಗಾನುತೆವಲ್ಲವೇ, ಧಗಧಗ ಎಂದು ಹೊಳೆಯುವಾತನು ಸಿಂಹಾಸನ ಆಸೀನರೂಢನಾಗಿ ಕೂತಿರುವುದನ್ನು ಕಂಡ ಕೂಡಲೇ ಅಷ್ಟೊಂದು ಪ್ರಕಾಶವುಳ್ಳದಾಗಿತ್ತು. ಕರ್ತನು ಹೇಳ್ತಾನೆ, ನಾನು ಮಹೋನ್ನತವಾದ ಸ್ಥಳದಲ್ಲಿ ನಿವಾಸಿಸುವಾತನು. ಮತ್ತೆ ಅದೇ ಯೆಶಾಯ 57ನೇ ಅಧ್ಯಾಯ 15ನೇ ವಚನ ಏನು ಹೇಳುತ್ತದೆ ನೋಡಿಕೊಳ್ಳೋಣ ಬನ್ನಿ. ನಾನು ಮಹೋನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ನಿವಾಸಿಸುವಾತನು, ಆದಾಗ್ಯೂ ವಿನಯವುಳ್ಳವರ ಪ್ರಾಣವನ್ನು ಉಜ್ಜೀವಿಸ ಮಾಡುವವನಾಗಿದ್ದೇನೆ.
ಜಜ್ಜಿ ಹೋದವರ ಮನಸ್ಸನ್ನು ಉಜ್ಜೀವಗೊಳಿಸುವಾತನಾಗಿದ್ದೇನೆ. ವಿನಯ ಮನಸ್ಸುಳ್ಳವರ ಬಳಿಯಲ್ಲಿಯೂ ದೀನ ಮನಸ್ಸುಳ್ಳವರ ಬಳಿಯಲ್ಲಿಯೂ ವಾಸಿಸಲು ಬಯಸುತ್ತಿದ್ದೇನೆ. ಆಹಾ, ಎಂಥ ದೊಡ್ಡ ದೇವರು ನಮ್ಮ ಕರ್ತನು ನೋಡಿ. ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕಿಂತಲೂ ವಿನಯ ಉಳ್ಳವರ ಬಳಿಯಲ್ಲಿ, ಜಜ್ಜಿ ಹೋದ ಹೃದಯವುಳ್ಳವರ ಬಳಿಯಲ್ಲಿ, ದೀನ ಮನಸ್ಸುಳ್ಳವರ ಬಳಿಯಲ್ಲಿ ಆತನ ಮಾತಿನ ಮೇಲೆ ನಡುಗುವವರನ್ನು ಆತನು ದೃಷ್ಟಿಸ್ತಿದ್ದಾನೆ. ಕರ್ತನೇ, ನನ್ನ ಹೃದಯದೊಳಗೆ ಬಾ ಎಂದು ಪ್ರಾರ್ಥಿಸುವಂತಹವರ ಮೊರೆಯನ್ನು ಕೇಳಿ ಸಿಂಹಾಸನವನ್ನು ಬಿಟ್ಟು ಶಿಲುಬೆ ಮೇಲೆ ಮರಣ ಹೊಂದಲು ಇಳಿದು ಬಂದ ಆತನಾಗಿದ್ದಾನೆ. ಶಿಲುಬೆ ಮೇಲೆ ತನ್ನನ್ನು ತಾನು ಅರ್ಪಿಸಿಕೊಂಡು ನಮಗೋಸ್ಕರ ಯಜ್ಞವಾದನು. ಪಾಪಿಗಳಾಗಿ, ಪಾಪಕ್ಕೆ ಬಂಧಿತರಾಗಿ ಪಾತಾಳಕ್ಕೆ ಹೋಗಬೇಕಾಗಿದ್ದ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲು, ಪರಲೋಕಕ್ಕೆ ವಾರಸುದಾರರನ್ನಾಗಿ ಮಾಡಲು, ನಮ್ಮನ್ನು ದರ್ಶಿಸುವುದಕ್ಕೂ ನಮ್ಮ ಒಳಗೆ ನಿವಾಸಿಸಲು ಆಸೆಯುಳ್ಳವನಾಗಿದ್ದಾನೆ. ಆ ಮಹಾಘನತೆಯುಳ್ಳ ಆತನು ಮಹೋನ್ನತನು, ಪರಿಶುದ್ಧನು, ನಿತ್ಯ ನಿವಾಸಿಯಾಗಿರುವಾತನು ನಿಮ್ಮ ಬಳಿಗೆ ಬರುವಾಗ ನಿಮ್ಮ ಸುತ್ತಲೂ ಇರುವ ಕಳವಳಗಳು, ನಿಮಗಿರುವ ಆಟಂಕಗಳು, ನಿಮಗೆ ಅಡ್ಡತಡೆಯಾಗಿರುವಂಥವುಗಳು ಅವೆಲ್ಲವೂ ತೊಲಗಿಸಲ್ಪಡ್ತವೆ. ಡೊಂಕಾದ ಮಾರ್ಗಗಳೆಲ್ಲ ಕಿತ್ತು ಹಾಕಲ್ಪಟ್ಟು ಎಲ್ಲವೂ ಸರಿಮಾಡಲಾಗುತ್ತದೆ. ಆತನು ತನ್ನ ಸಿಂಹಾಸನವನ್ನು ಬಿಟ್ಟು ನಮ್ಮ ಹೃದಯದೊಳಗೆ ನಿವಾಸಿಸಲು ಬಯಸುತ್ತಿದ್ದಾನೆ ಎಂಬುದನ್ನು ನಾವು ಗುರುತಿಸುವುದಾದರೆ, ಕುಗ್ಗಿದ ಜಜ್ಜಿದ ಹೃದಯ, ಪಶ್ಚಾತ್ತಾಪದಿಂದ ಕೂಡಿದ ಹೃದಯ, ದೇವರ ಶ್ರೇಷ್ಠತೆಯನ್ನು ಗುರುತಿಸಿ ಕೃತಜ್ಞತಾ ಸ್ತುತಿಯಿಂದ ಆರಾಧಿಸುವಂತಹ ಹೃದಯ, ನಮ್ಮ ಹೀನ ಸ್ಥಿತಿ, ಪಾಪ ಸ್ಥಿತಿಯನ್ನು ಗುರುತಿಸಿ ಪಶ್ಚಾತ್ತಾಪ ಪಡುತ್ತಾ, ದೇವರೇ ನಿಮ್ಮ ಕೃಪೆ ನನಗೆ ಬೇಕು, ಕರ್ತನೇ ನಿಮ್ಮ ಶುದ್ಧೀಕರಣ ನನಗೆ ಬೇಕು ಎಂಬುದು ನಮ್ಮ ಹೃದಯದಲ್ಲಿ ನಾವು ಮೊರೆ ಇಡುವಾಗ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಸ್ಥಿತಿ ಏನೆಂದು ಅರಿತುಕೊಳ್ಳುವಾಗ, ನಮ್ಮ ಕರ್ತನು ನಮಗೋಸ್ಕರ ಪ್ರಾಣ ಕೊಟ್ಟ ಕರ್ತನನ್ನು ನಮ್ಮ ಹೃದಯದೊಳಗೆ ಆಹ್ವಾನಿಸುವಾಗ, ಈ ದಿನ ಆತ್ಮಸ್ವರೂಪಿಯಾದ ದೇವರು ನಮ್ಮೊಳಗೆ ನಿವಾಸಿಸಲು ಆಸೆಯುಳ್ಳಾತನಾಗಿದ್ದಾನೆ. ವಿನಯವುಳ್ಳವರ ಬಳಿಯಲ್ಲಿ, ದೀನ ಮನಸ್ಸುಳ್ಳವರ ಬಳಿಯಲ್ಲಿ ನಿವಾಸಿಸುವಾತನಾಗಿದ್ದಾನೆ. ಒಂದು ವಿಸಿಟ್ ಮಾಡಿ ಹೋಗುವಾತನು ಅಲ್ಲ, ಆತನು ನಮ್ಮೊಳಗೆ, ನಮ್ಮ ಹೃದಯದೊಳಗೆ ನಿವಾಸಿಸಲು ಆಶಿಸುವಾತನಾಗಿದ್ದಾನೆ. ನಮ್ಮ ಹೃದಯ ದೇವರ ಆಲಯವಾಗಿ ಮಾಡಿಕೊಳ್ಳುವಾತನಾಗಿದ್ದಾನೆ. ನಿಮ್ಮ ದೇಹವು ದೇವರ ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯ ಪರಿಶುದ್ಧವಾದದ್ದು. ಅದನ್ನು ಯಾರಾದರೂ ಹಾಳು ಮಾಡಿದ್ರೆ ಅವರನ್ನು ನಾನು ಹಾಳು ಮಾಡ್ತೇನೆ ಎಂದು ವಾಕ್ಯ ಹೇಳುವುದನ್ನು ನೋಡ್ತೇವಲ್ಲವೇ? ಈ ದಿನ ನಮ್ಮ ಹೃದಯ ಹಾಳು ಮಾಡಿಕೊಳ್ತಿರುವುದರಿಂದಲೇ ನಮ್ಮ ಆರೋಗ್ಯ ಹಾಳಾಗುತ್ತಾ ಇದೆ. ನಮ್ಮ ಸುತ್ತಲಿರುವ ಪರಿಸ್ಥಿತಿಗಳು ಕೂಡ ಹಾಳಾಗಿ ಹೋಗ್ತಿವೆ. ನಮ್ಮ ರಿಲೇಶನ್ಶಿಪ್ಗಳು ಹಾಳಾಗಿ ಹೋಗ್ತಿವೆ. ನಾವು ಮಾಡುವ ಕಾರ್ಯಗಳೆಲ್ಲ ಹಾಳಾಗಿ ಹೋಗ್ತಿವೆ. ಕರ್ತನನ್ನು ಆಹ್ವಾನಿಸಿರಿ. ಉದಯ ಕಾಲದಲ್ಲಿಯೇ ನಿಮ್ಮ ಜೀವಿತದಲ್ಲಿ ಸರಳ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಇಕ್ಕಟ್ಟಿನಲ್ಲಿ ವಿಶಾಲತೆಯನ್ನುಂಟು ಮಾಡ್ತಾರೆ. ನಿಮಗೆ ಅಡ್ಡ ಬಂದಿರುವ ಅಡ್ಡ ಬಂಡೆಗಳನ್ನೆಲ್ಲ ತೊಲಗಿಸಬಲ್ಲಂತಹ, ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವಂತಹ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಾನಾದರೂ ಕರ್ತನು ನನ್ನ ಬಳಿಗೆ ಬರುವುದೇನು, ನಾನೇ ಆತನ ಬಳಿಗೆ ಹೋಗುತ್ತೇನೆ ಎಂದು ಹೇಳಬೇಕನಿಸುತ್ತೆ. ನಿಜವೇ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂದಿದ್ದಾರೆ. ನಾವು ಭಯಪಡ್ತಿದ್ದೇವೆ ಅಡ್ಡವಾಗಿ. ನಾನು ಯೇಸುವಿನ ಬಳಿಗೆ ಹೋಗ್ತೇನೆಂದ್ರೆ ಬಂಧುಗಳು ಒಪ್ಪುತ್ತಾ ಇಲ್ಲ, ನನ್ನ ಸ್ನೇಹಿತರು ಒಪ್ಪುತ್ತಾ ಇಲ್ಲ. ನನ್ನ ಅಹಂಭಾವ ಅದಕ್ಕೆ ಅಡ್ಡ ಬರ್ತಿದೆ. ನಾನು ಬರಬೇಕಾದ್ರೆ ನನಗೆ ಬಹಳಷ್ಟು ಕಟ್ಟುಪಾಡುಗಳಿವೆ. ನನಗೆ ಆಟಂಕಪಡಿಸುವ ವ್ಯಕ್ತಿಗಳಿದ್ದಾರೆ, ಆಟಂಕಪಡಿಸುವ ಪರಿಸ್ಥಿತಿಗಳಿವೆ. ಈ ಆಟಂಕ ತೊಲಗಿಸಿಕೊಂಡು ದೇವರ ಬಳಿಗೆ ಸೇರ್ಲಿಕ್ಕಾಗ್ತಿಲ್ಲ ಎಂದು ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಒದ್ದಾಡ್ತಿರುವುದಾದರೆ ಕರ್ತನು ಹೇಳ್ತಾನೆ, ನಾನೇ ಮಾರ್ಗವನ್ನು ಸರಾಗ ಮಾಡಿಕೊಂಡು ನಿಮ್ಮ ಬಳಿಗೆ ಬರುತ್ತೇನೆ. ನೀವು ನಿಮ್ಮ ಹೃದಯವನ್ನು ನನಗೆ ಕೊಡುವಿರಾ? ನನ್ನ ಮಗನೇ, ನಿನ್ನ ಹೃದಯ ನನಗೆ ಕೊಡು. ನಿನ್ನ ಹೃದಯದಲ್ಲಿ ನಾನಿರುತ್ತೇನೆ. ನಿನ್ನ ಬದುಕನ್ನು ಸರಿಪಡಿಸುತ್ತೇನೆ, ನಿನ್ನ ಬದುಕನ್ನು ತಿದ್ದುತ್ತೇನೆ, ನಿನ್ನ ಸ್ವಂತ ಜೀವಿತದ ಬೆಲೆ ಏನೆಂಬುದಾಗಿ ತಿಳಿಯಪಡಿಸುತ್ತೇನೆ ಎಂದು ಕರ್ತನು ನುಡಿಯುತ್ತಿದ್ದಾನೆ. ಯೇಸು ಕ್ರಿಸ್ತನು ಸಜೀವವಾಗಿದ್ದಾರೆ ಈ ದಿನಕ್ಕೂ. ಆ ಕಾಲದಲ್ಲಿ ಆತನು ಶರೀರಧಾರಿಯಾಗಿರುವ ದಿನಗಳಲ್ಲಿ ಆತನು ಹೋಗುವ ಮಾರ್ಗವೆಲ್ಲ ಪರಿಶುದ್ಧಗೊಳಿಸಲ್ಪಡುವುದನ್ನು ಕಾಣುತ್ತೇವಲ್ಲವೇ? ಅಡ್ಡ ಬಂದಿರುವ ಕುರುಡರಿಗೆ ಕಣ್ಣು ಕೊಟ್ಟು ಕಳಿಸುತ್ತಾನೆ. ಅಡ್ಡ ಬಂದ ಕುಷ್ಠರೋಗಿಗಳಿಗೆ ಸ್ವಸ್ಥಪಡಿಸಿ ಕಳಿಸಿಕೊಡುತ್ತಾರೆ. ಆತನಿಗೆ ಎದುರಾದ ಪ್ರತಿಯೊಬ್ಬರ ಹೃದಯ ತವಕವನ್ನು ಆತನು ತೀರಿಸಿದ್ದಾನೆ. ಅದೇ ದೇವರು ಈ ದಿನ ತನ್ನ ವಾಕ್ಯದಿಂದ ಪ್ರತಿದಿನವೂ ನಮಗೆ ದರ್ಶಿಸುತ್ತಿದ್ದಾರೆ. ಈ ಅನುದಿನದ ಧ್ಯಾನದಲ್ಲಿ ನೀವು ಕೇಳುತ್ತಿರುವ ವಾಕ್ಯ ಕರ್ತನು ನನಗೆ ದರ್ಶಿಸುವ ಸಮಯವೆಂದು ಗುರುತಿಸುವುದಾದರೆ ನಿಮ್ಮ ಹೃದಯಗಳು ಸರಳವಾಗುತ್ತವೆ. ನಿಮ್ಮ ಹೃದಯದಲ್ಲಿ ಕರ್ತನ ಸನ್ನಿಧಿಯನ್ನು ಅನುಭವಿಸಬಲ್ಲಿರಿ.
ಯಾವ ಅಡೆತಡೆ ನಿಮಗಿವೆಯೋ, ಯಾವ ಆಟಂಕ ನಿಮಗಿವೆಯೋ, ಯಾವ ರೀತಿಯಾಗಿ ನೀವು ಬಾಧಿಸಲ್ಪಡ್ತಿದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ಈ ದಿನ ಕರ್ತನು ನಿಮ್ಮ ಆಟಂಕಗಳನ್ನೆಲ್ಲ ತೊಲಗಿಸಿ, ನಿಮ್ಮ ಅಡೆತಡೆಗಳನ್ನೆಲ್ಲ ಸರಿಪಡಿಸಿ, ನಿಮ್ಮ ಎದುರಿರುವ ಮಾರ್ಗಗಳನ್ನು ಸರಾಗ ಮಾಡಲು ನಿಮ್ಮನ್ನು ಆತನು ದರ್ಶಿಸಿ ಅಭಿಷೇಕಿಸಿ ಆಶೀರ್ವದಿಸಬೇಕೆಂದು ಆಶಿಸುವಾತನಾಗಿದ್ದಾನೆ. ಕರ್ತನೆ, ನನ್ನ ಹೃದಯದೊಳಗೆ ಬಾ, ನಿಮ್ಮ ಚಿತ್ತದಂತೆ ನಡೆಸಿರಿ ಎಂದು ಕರ್ತನಿಗೆ ಬೇಡಿಕೊಳ್ಳೋಣವೇ? ಬನ್ನಿ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ನೋಡಿರಿ. ಪೊದೆಗಳ ಚಿಕ್ಕಿನಲ್ಲಿ ಸಿಕ್ಕಿಕೊಂಡಿರುವಂತೆ ಅನೇಕ ಚಿಕ್ಕುಗಳಲ್ಲಿ, ಉರುಳುಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಲೋಕವು ಅಕ್ಕಪಕ್ಕದಲ್ಲಿ ನಮ್ಮನ್ನು ಕುಗ್ಗಿಸಿ ಬಿಡುತ್ತಿದೆ. ಅಪವಾದಿ ನಮ್ಮನ್ನು ಬೆದರಿಸುತ್ತಿದ್ದಾನೆ. ಅನೇಕ ಆಟಂಕಗಳು ಎದುರಾಗಿ ಮುಂದಕ್ಕೆ ಸಾಗಲಾರದ ಪರಿಸ್ಥಿತಿ ನಮಗೆ ಎದುರಾಗಿರುವಾಗ, ನಮ್ಮನ್ನು ಪ್ರೀತಿಸಿದ ದೇವರೇ, ನಮ್ಮ ಬಾಧೆ ಅರಿತ ದೇವರೇ, ನಮ್ಮನ್ನು ವಿಮೋಚಿಸಲು ಪರಲೋಕ ಸಿಂಹಾಸನವನ್ನೇ ಬಿಟ್ಟು ಬಂದ ದೇವರೇ, ಏಸಯ್ಯ, ನಿಮಗೆ ವಂದನೆಗಳು. ಇಗೋ, ನನ್ನ ಜೀವಿತ ನಿಮಗೆ ಅರ್ಪಿಸಿಕೊಡ್ತೇನೆ ಎಂದು ಯಾರ್ಯಾರು ನಿಮಗೆ ಒಪ್ಪಿಸಿಕೊಡ್ತಿದ್ದಾರೋ ಅವರನ್ನು ಕನಿಕರಿಸಿರಿ. ಏನ್ ಮಾಡ್ತೀಯೋ, ಹೇಗ್ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಆಟಂಕಗಳನ್ನೆಲ್ಲ ತೊಲಗಿಸಿ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವ ದೇವರು ನೀವಾಗಿದ್ದೀರಿ. ನಮ್ಮ ಹೃದಯದೊಳಗೆ ನಿವಾಸಿಸಿ ನಮ್ಮನ್ನು ಸಂಪೂರ್ಣರನ್ನಾಗಿ, ಪರಿಪೂರ್ಣರನ್ನಾಗಿ ಮಾಡಬಲ್ಲಂತಹ ದೇವರಾಗಿದ್ದಕ್ಕೆ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಯಾರ್ಯಾರು ಲೈವ್ ಆಗಿ ವಾಕ್ಯ ಕೇಳ್ತಿದ್ದಾರೋ ಅವರ ಹೃದಯಗಳನ್ನು ದರ್ಶಿಸಿರಿ. ನಮ್ಮ ಜೀವಿತದಲ್ಲಿರುವ ಆಟಂಕಗಳನ್ನೆಲ್ಲ ತೊಲಗಿಸಿ ನಿಮ್ಮನ್ನು ಮಹಿಮೆಪಡಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿರಿ. ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ವಾಟ್ಸಪ್ ಮೆಸೇಜ್ ಮೂಲಕ ಕಳಿಸಿರಿ. ನಿಮಗೋಸ್ಕರವೂ ಪ್ರಾರ್ಥಿಸ್ತೇವೆ. ನಿಮಗೋಸ್ಕರ ಎಡೆಬಿಡದೆ ಪ್ರಾರ್ಥಿಸ್ತಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರ ಕೊಡ್ತಾರೆ. ಆಧ್ಯಾತ್ಮಿಕವಾಗಿ ಎಲ್ಲರೂ ಬಲಗೊಳ್ಳಿರಿ. ಕರ್ತನನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯೊಳಗೆ, ನಿಮ್ಮ ಜೀವಿತದೊಳಗೆ ಪ್ರತಿ ವಿಷಯದಲ್ಲಿ ಕರ್ತನಿಗೆ ಪ್ರಾಧಾನ್ಯತೆ ಕೊಟ್ಟು ಆಹ್ವಾನಿಸಿರಿ. ಅದ್ಭುತವಾದ ಸರಳ ಮಾರ್ಗಗಳನ್ನು ನಾವು ಕಾಣಬಲ್ಲೆವು. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇತರರಿಗೂ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.